ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಷ್ಟೇ ಕೇನ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಥ್ರೂ KCT ಬಂದರೆ ಎಷ್ಟು ಫೀಸ್ ಇರುತ್ತೆ, ಥ್ರೂ ಕಾಮೆಡ್ಗೆ ಅಥವಾ ಥ್ರೂ ಮ್ಯಾನೇಜ್ಮೆಂಟ್ ಬಂದರೆ ಎಷ್ಟು ಫೀಸ್ ಇರ್ಬೋದು ಅಂತ. ಸೊ ತುಂಬ ಜನ ಕೇಳ್ತಿದ್ರಿ, ಅಕ್ಕ ನಿಮ್ಮ ಕಾಲೇಜ್ ಫೀಸ್ ಎಷ್ಟು? KCT ಥ್ರೂ ಬರ್ತೀವಿ, ಬಟ್ ಫೀಸ್ ಕಟ್ತೀವಿ ಗೌರ್ಮೆಂಟ್ ಫೀಸ್, ಬಟ್ ಇನ್ನೂ ಎಕ್ಸ್ಟ್ರಾ ಫೀಸ್ ಏನಾದರೂ ಕಟ್ಸ್ಕೋತಾರ ಕಾಲೇಜ್ ಅವರು ಅಂತ. ಸೊ ಗೈಸ್, ನಿಮ್ಮೆಲ್ಲ ಡೌಟ್ಸ್ನು ಕ್ಲಿಯರ್ ಮಾಡ್ತೀನಿ. ಸೊ ಫುಲ್ ವೀಡಿಯೋ ನೋಡಿ ಗೈಸ್. ಇನ್ ಕರ್ನಾಟಕ ಇಂಜಿನಿಯರ್ ಕಾಲೇಜ್ ಬೇಸಿಕಲಿ ಅಡ್ಮಿಷನ್ ಹ್ಯಾಪನ್ ಥ್ರೂ 3 ಕೋರ್ಸ್. ಫಸ್ಟ್ ಬಂದು KCT, ಸೆಕೆಂಡ್ ಬಂದು ಕಾಮೆಡ್ಗೆ, ಅದಾದಮೇಲೆ ಮ್ಯಾನೇಜ್ಮೆಂಟ್. ಸೊ ಡಿಫ್ರೆಂಟ್ ಕೋಟಾಗೆ ಡಿಫ್ರೆಂಟ್ ಕಾಲೇಜ್ ಫೀಸಸ್ ಇರುತ್ತೆ. ಈಗ KCT ಥ್ರೂ ಅಡ್ಮಿಷನ್ ಆದವ್ರಿಗೆ ಬೇರೆ ಕಾಲೇಜ್ ಫೀಸ್ ಇರುತ್ತೆ, ಕಾಮೆಡ್ಗೆ ಇಂದ ಬಂದವ್ರಿಗೆ ಬೇರೆ ಕಾಲೇಜ್ ಫೀಸ್ ಇರುತ್ತೆ, ಆಮೇಲೆ ಮ್ಯಾನೇಜ್ಮೆಂಟಿಂದ ಬಂದವ್ರಿಗೆ ಬೇರೆ ಕಾಲೇಜ್ ಫೀಸ್ ಇರುತ್ತೆ. ಸೊ ತುಂಬ ಫೀಸ್ ಕಡಿಮೆ ಇರೋದು ಅಂದರೆ KCT ಥ್ರೂ ಯಾರು ಬಂದಿರ್ತಾರೆ ಅವ್ರಿಗೆ ಫೀಸ್ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು ಕಾಮೆಡ್ಗೆ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಕೋಟಾದಿಂದ ಬಂದರೆ ಫೀಸ್ ಒಂದೊಂದು ಕಾಲೇಜ್ಗೂ ವೇರಿ ಆಗುತ್ತೆ. ನನ್ನ ಕಾಲೇಜು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇರೆ ಕಾಲೇಜ್ಗೆ ಏನಾದ್ರು ಹೋದರೆ ತುಂಬ ವೇರಿ ಆಗುತ್ತೆ. ನೀವು ಟಾಪ್ 10 ಏನಾದ್ರು ಸೇರ್ಕೋತೀನಿ ಅಂದರೆ ತುಂಬ ಇರುತ್ತೆ ಫೀಸು. ಕಂಪೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ KCT ಮತ್ತು ಕಾಮೆಡ್ಗೆ. ಮೇ ಬಿ 10, 15, 20, 30 ಅಲ್ಲಿವರೆಗೂ ಹೋಗುತ್ತೆ. ಸೊ ಎಲ್ಲ ಕಾಲೇಜು ನಾನು ಮ್ಯಾನೇಜ್ಮೆಂಟ್ ಕೊಡೋದು ಫೀಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಕಾಲೇಜು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಈಗ KCT ಫೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೇನಾದ್ರು KCT ಥ್ರೂ KCT ಕೌನ್ಸಿಲಿಂಗ್ ಥ್ರೂ ಸೀಟ್ ಸಿಕ್ಕಿದ್ರೆ ನಿಮ್ಮ ಫೀಸ್ ಕಂಪೇರ್ ಟು ಕಾಮೆಡ್ಗೆ ಕಡಿಮೆ ಇರುತ್ತೆ. ನೋಟ್ ಡೌನ್ ಮಾಡ್ಕೊಳ್ಳಿ. KCT ಫೀಸ್ ಎಲ್ಲ ಕಾಲೇಜಸ್ಗೂ ಸೇಮ್ ಇರಲ್ಲ, ಇದು ಡಿಫ್ರೆಂಟ್ ಇರುತ್ತೆ ಗೌರ್ಮೆಂಟ್ ಕಾಲೇಜಸ್ಗೆ ಮತ್ತು ಪ್ರೈವೇಟ್ ಕಾಲೇಜಸ್ಗೆ. ಗೌರ್ಮೆಂಟ್ ಕಾಲೇಜಸ್ ಬಂದು KCT ಫೀಸ್ 45 to 50K ಇರುತ್ತೆ. ಇನ್ನು ಪ್ರೈವೇಟ್ ಕಾಲೇಜಸ್ ಬಂದರೆ ಅದು ಬಂದು 1 lakh to 1,15,000 to 1,20,000ವರೆಗೂ ಇರುತ್ತೆ. ಸೊ ಇಷ್ಟು ಇರುತ್ತೆ. KCT ಫೀಸು ಎಲ್ಲ ಕಾಲೇಜಿಗೂ ಸೇಮ್ ಇರಲ್ಲ. ಸೊ ಇಟ್ ವೇರೀಸ್ ಆಗ್ತಾ ಇರುತ್ತೆ. ಗೌರ್ಮೆಂಟ್ ಕಾಲೇಜು, ಏಡೆಡ್ ಕಾಲೇಜ್ ಮತ್ತು ಪ್ರೈವೇಟ್ ಕಾಲೇಜ್ಗೆ ನೀವು ಯಾವ ಕಾಲೇಜ್ ಸಿಗಿರುತ್ತೆ ಅದ್ರ ಮೇಲೆ ಇದಾಗುತ್ತೆ ಫೀಸು. ಈಗ JSS ಆರ್ RNS ಅದೆಲ್ಲ ಬಂದು ಪ್ರೈವೇಟ್ ಕಾಲೇಜ್, ಅದಕ್ಕೆಲ್ಲ ಫೀಸ್ ಬಂದು 1,15,000 to 1,20,000 ಇರುತ್ತೆ. ಸೊ ಇಷ್ಟಾಗಿತ್ತು KCT ಥ್ರೂ ಜಾಯ್ನ್ ಆದರೆ. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ, ಇದು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಫೀಸ್ ಕಟ್ಸ್ಕೋತಾರ ಕಾಲೇಜಲ್ಲಿ ಅಂತ. ಆಗೈಸ್, ಎಕ್ಸ್ಟ್ರಾ ಫೀಸ್ ಇರುತ್ತೆ. ಇದು ಬಂದು ಫಿಕ್ಸ್ಡ್ ಅಂತ ಇರಲ್ಲ, ಎಲ್ಲ ಕಾಲೇಜ್ಗೂ ವೇರಿ ಆಗ್ತಾ ಇರುತ್ತೆ. ಈಗ ನಮ್ಮ ಕಾಲೇಜಲ್ಲಿ ಬಂದು ಎಕ್ಸ್ಟ್ರಾ ಫೀಸ್ 15 to 30,000 ನನಗೆ ಮರ್ತೋಗಿದೆ ಕರೆಕ್ಟಾಗಿ, ಬಟ್ 15,000 to 30,000 ಒಳಗಡೆ ಕಟ್ಸ್ಕೊಂಡಿದ್ರು ಪರ್ ಇಯರ್ ಕಟ್ಸ್ಕೋತಾರೆ. ಬೇರೆ ಕಾಲೇಜ್ಗೆ ಹೋದರೆ ಬೇರೆ ಫೀಸ್ ಇರುತ್ತೆ. ಈಗ ನ್ಯೂ ಹಾರಿಝಾನ್ ಕಾಲೇಜಲ್ಲಿ 65 or 70,000 ಅನ್ನೋ ಅಂದರು ನನ್ನ ಫ್ರೆಂಡು. ಸೊ ಗೈಸ್, ನಿಮ್ಗೇನು ಕೆಲಸ ಅಂದರೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜ್ ಜಾಯ್ನ್ ಆಗಿಂತ ಮುಂಚೆ ಫಸ್ಟು ನೀವು ಕಾಲೇಜ್ ನಂಬರ್ಗೆ ಕಾಲ್ ಮಾಡಿ ಎಷ್ಟು ಫೀಸ್ ಅಂತ ತಿಳ್ಕೊಬೇಕು. ಬಿಕಾಸ್ ನೀವು ದುಡ್ಡನ್ನ ಅರೇಂಜ್ ಮಾಡ್ಕೋಬೇಕಲ್ವಾ. KCT ಥ್ರೂ ಪೇ ಮಾಡಿರ್ತಾರೆ, ಬಟ್ ಕಾಲೇಜ್ ಫೀಸ್ ಎಷ್ಟೊಂದು ಜನ ಗೊತ್ತೇ ಇರಲ್ಲ. ಎಷ್ಟೊಂದು ಕಾಲೇಜಸಲ್ಲಿ ಕಡಿಮೆ ಇರುತ್ತೆ, ಬಟ್ ಬೇರೆ ಕಾಲೇಜಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಫಸ್ಟು ನೀವು ಕಾಲೇಜ್ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಎಷ್ಟು ಫೀಸ್ ಇರುತ್ತೆ ಅಂತ. ಗೈಸ್, KCT ಥ್ರೂ ಬಂದವ್ರಿಗೆ ಈ ಥರ ಇರುತ್ತೆ ಫೀಸ್ ಸ್ಟ್ರಕ್ಚರ್. ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಗೈಸ್, ಒಂದು ಮಿಸ್ ಮಾಡಿದೆ, SNQ ಕೋಟಾ. KCT ಥ್ರೂ SNQ ಕೋಟಾ ಸಿಕ್ಕೋರಿಗೆ ಫೀಸ್ ತುಂಬ ಕಡಿಮೆ ಇರುತ್ತೆ. ಗೌರ್ಮೆಂಟ್ ಕಾಲೇಜಸಲ್ಲಿ 45 to 50K ಅಂದರೆ SNQ ಕೋಟಾ ಸಿಕ್ಕೋದ್ರೆ 38K ಇರುತ್ತೆ. ಸೊ ಇದನ್ನ ಹೇಳೋದೇ ಮರ್ತೋದೆ ನನಗೆ. ಅದಕ್ಕೆ ಗೈಸ್, ನಾನು ನೋಟ್ ಡೌನ್ ಮಾಡ್ಕೊಳ್ಳೋದು ಫೋನಲ್ಲಿ. ಫೋನ್ ಇಟ್ಕೊಂಡ್ರೆ ನನಗೆಲ್ಲ ನೆನಪಿರುತ್ತೆ. ಇವಾಗ ನಾನು ಏನೋ ಚೆಕ್ ಮಾಡುವಾಗ ನೋಡಿದೆ, ಸ್ಕ್ರಿಪ್ಟ್ ಬರೆದಾಗ ಇವಾಗ ಸಿಕ್ತು. ಸೊ SNQ ಕೋಟಾ ಎಷ್ಟೊಂದು ಜನ ಕೇಳ್ತಿದ್ರಿ, ಫಸ್ಟ್ ರೌಂಡಲ್ಲಿ SNQ ಕೋಟಾ ಸಿಗಿರುತ್ತೆ, ಬಟ್ ನನಗೆ ಕಾಲೇಜ್ ಇಷ್ಟ ಇಲ್ಲ, ನೆಕ್ಸ್ಟ್ ರೌಂಡ್ಗೆ ಹೋದರೆ SNQ ಕೋಟಾ ಸಿಗುತ್ತಾ ಅಂತ. ಮೇ ಬಿ ಸಿಗೋದು ತುಂಬ ಡೌಟು, ಸಿಗೋದೇ ಇಲ್ಲ, 90% ಸಿಗೋದೇ ಇಲ್ಲ. ಈಗ ನಿಮ್ಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಕಾಲೇಜ್ ಸಿಕ್ಕಿರುತ್ತೆ, ಬಟ್ SNQ ಕೋಟಾ ಸಿಕ್ಕಿರುತ್ತೆ, ಬಟ್ ಆ ಕಾಲೇಜ್ ಇಷ್ಟ ಇಲ್ಲ. ಬಟ್ ನೆಕ್ಸ್ಟ್ ರೌಂಡ್ ವೆಯ್ಟ್ ಮಾಡ್ತೀನಿ SNQ ಕೋಟಾ ಸಿಗುತ್ತೆ ಅಂದರೆ, ಇಲ್ಲ SNQ ಕೋಟಾ ಸಿಗಲ್ಲ. ಅಂತ ಇಬ್ಬರು ಫ್ರೆಂಡ್ಸ್ಗೂ SNQ ಕೋಟಾ ಸಿಕ್ಕಿದೆ. ಒಬ್ಳು ಬಂದು MS ರಾಮಾಯದಲ್ಲಿ ಬಯೋಟೆಕ್ ಮಾಡ್ತಿದ್ದಾಳೆ, ಇನ್ನೊಬ್ಳು ಬಂದು HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅವಳಿಗೆ SNQ ಕೋಟಾ ಸಿಕ್ತು. ಅವಳು ಫಸ್ಟ್ ರೌಂಡಲ್ಲೇ ಜಾಯ್ನ್ ಆದ್ಲು, ಅಡ್ಮಿಷನ್ ಆದ್ಲು. ನಾನು ಹೇಳೋದು ಮರ್ತೋಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ ಗೈಸ್. ಸೊ ಗೈಸ್, ನಾನು ಇವಾಗ ನಿಮಗೆ ಒಂದು ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕಾಯಿತು. ಇದು ಬಂದು ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂದ್ಬಿಟ್ಟು ಬೆಂಗಳೂರಲ್ಲಿ ಲೊಕೇಟ್ ಆಗಿರೋದು. ನಿಮ್ಗೇನಾದ್ರು ಈ ಕಾಲೇಜ್ ಸಿಕ್ಕಿದ್ರೆ ನಿಮ್ಮ ಲೈಫ್ ಸೆಟಲ್ ಅಂದ್ಕೊಳ್ಳಿ. ಕಂಪ್ನೀಸ್ ಲೈಕ್ ಎಮರ್ಜೆಂಟ್, ರಿಪ್ಲಿಂಗ್, ಅಮೆಝಾನ್, ದ ಸೇಮ್ ಕೈಂಡ್ ಆಫ್ ಕಂಪ್ನೀಸ್ ದಟ್ ಹೈರಿಂಗ್ ಫ್ರಮ್ ITs ಆಲ್ಸೋ ಹೈರಿಂಗ್ ಇಯರ್. ತುಂಬ ಪ್ಲೇಸ್ಮೆಂಟ್ಸ್ ಆಗ್ತಿದೆ ಈ ಕಾಲೇಜಲ್ಲಿ. ತುಂಬ ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ತುಂಬ ಚೆನ್ನಾಗಿದೆ, ನಾನು ಚೆಕ್ ಮಾಡಿದೆ. ಸೊ ಗೈಸ್, ಇಯರ್ ದೇ ಆಫರ್ ಯು 4 year ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AI. Basically, they focus on mainly on skills. So many companies like Amazon, Rippling, Emergent are offering them 40 lakh per annum. ಅದರ ಮೇಲೆ ತುಂಬ ಜನ 4th year ಎಂಟರ್ ಆಗಿಂತ ಮುಂಚೆನೇ ಪ್ಲೇಸ್ಮೆಂಟ್ ಆಗಿದ್ದಾರೆ ಫ್ರಮ್ their internship. Want to join this college, you need to write NSCT exam. ಅದಾದಮೇಲೆ ನಿಮ್ಮ ಪ್ರೊಫೈಲ್ ತುಂಬ ಚೆನ್ನಾಗಿದ್ರೆ 100% ಸ್ಕಾಲರ್ಶಿಪ್ ಕೊಡ್ತಾರೆ. ನಿಮ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರೆಲ್ಲ ಡೀಟೇಲ್ಸು ನಿಮ್ಗೆ ಕೊಡ್ತಾರೆ. ಸೊ ಗೈಸ್, ನೀವೇನಾದರೂ ಇಂಜಿನಿಯರಿಂಗ್ ಕಾಲೇಜ್ಗೆ ಥ್ರೂ ಕಾಮೆಡ್ಗೆ ಅಡ್ಮಿಷನ್ ಆಗ್ತಿದೆ ಅಂದರೆ ನಿಮ್ಮ ಫೀಸ್ KCT ಫೀಸ್ಗಿಂತ ಹೈಯರ್ ಇರುತ್ತೆ, ಬಿಕಾಸ್ ಅದು ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಲ್ಲ. ಸೊ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮೆನಿ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಾಮೆಡ್ಗೆ ಫೀಸ್ ರೇಂಜ್ ಬಂದು 2-3 lakh ಇರುತ್ತೆ. ಗೈಸ್, ಇನ್ನು ಟಾಪ್ ಕಾಲೇಜಸ್ಗೆ ಜಾಯ್ನ್ ಆಗ್ತೀನಿ ಥ್ರೂ ಕಾಮೆಡ್ಗೆ ಅಂದರೆ ಸ್ವಲ್ಪ ಫೀಸ್ ಹೈಯರ್ ಇರುತ್ತೆ. ನಾರ್ಮಲ್ಗಿಂತ 2 to 3 lakh ಇಂತ ಇನ್ನೂ ಜಾಸ್ತಿನೇ ಇರುತ್ತೆ, 4 to 5 lakhs ಇರುತ್ತೆ. ಸೊ ಇಷ್ಟ ಆಗಿತ್ತು. ನೆಕ್ಸ್ಟ್ ಅಡ್ಮಿಷನ್ ಬಂದು ಗೈಸ್, ಅಡ್ಮಿಷನ್ ಥ್ರೂ ಮ್ಯಾನೇಜ್ಮೆಂಟ್ ಕೋಟಾ. ಇದು ಬಂದು ಎಲ್ಲ ಕಾಲೇಜಿಗೂ ವೇರಿ ಆಗುತ್ತೆ, ಇಷ್ಟೇ ಅಂತ ಇರಲ್ಲ.
ತುಂಬ ಟಾಪ್ ಕಾಲೇಜಸಲ್ಲಿ 40 ಲ್ಯಾಕ್ 50 ಲ್ಯಾಕ್ವರೆಗೂ ಹೋಗುತ್ತೆ. ಸೊ ಗೈಸ್ ನಮ್ಮ ಕಾಲೇಜಲ್ಲಿ ಬಂದು 12 ಲ್ಯಾಕ್ ಫಸ್ಟ್ ಇಯರ್ ಕಟ್ಟಬೇಕು, ಡೊನೇಷನ್ ಬಂದು 9 ಲ್ಯಾಕ್, ಅದಾದಮೇಲೆ ಫೀಸ್ ಬಂದು 3 ಲ್ಯಾಕ್, ಅದಾದಮೇಲೆ ನೆಕ್ಸ್ಟ್ 3 ಇಯರ್ಸ್ ನಾವು 3 ಲ್ಯಾಕ್ ಕಟ್ಕೊಬರಬೇಕು. ಸೊ ಟೋಟಲಾಗಿ 12 + 9 ಲ್ಯಾಕ್ ಗೈಸ್, 21 ಲ್ಯಾಕ್ಸ್ ಟೋಟಲ್ ಫೀಸ್ ನಾವು ಕಟ್ಟಬೇಕು ಮ್ಯಾನೇಜ್ಮೆಂಟಿಂದ ಬಂದರೆ ನಮ್ಮ ಕಾಲೇಜಿಗೆ. ಸೊ ಹಿಂಗೆ ಬೇರೆ ಕಾಲೇಜಿಗೆ ವೇರಿ ಆಗುತ್ತೆ, ನಮ್ಮ ಕಾಲೇಜ್ ಫೀಸೇ ಇರಲ್ಲ. ನಮ್ಮ ಕಾಲೇಜ್ದೇ ಆ್ಯಕ್ಚುಲಿ ಕಡಿಮೆ ಇದೆ ಡೊನೇಷನ್ ಬೇರೆ ಕಾಲೇಜ್ಗೆ ಅಂತ ನೋಡೋಕ್ಕೋದ್ರೆ. ಸೊ ಟಾಪ್ ಕಾಲೇಜಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, 10 ಲ್ಯಾಕ್ 20 ಲ್ಯಾಕ್ ಇರುತ್ತೆ ಇಯರ್ಗೆ. ಸೊ ಇಷ್ಟ ಆಗಿತ್ತು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಗೊತ್ತೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.